ಈ ಕಾಲ್ತುಳಿತದ ದುರಂತಕ್ಕೆ ಕಾರಣ ಯಾರು? ಈ 11 ಜನ ಅಮಾಯಕರ ಸಾವಿನ ಹೊಣೆಯನ್ನು ಯಾರು ಹೊತ್ಕೊಳ್ತಾರೆ? ಅವರನ್ನು ಬಿಟ್ಟು ಇವರನ್ನು ಬಿಟ್ಟು ಇನ್ಯಾರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಬ್ಬರ ಮೇಲೆ ಒಬ್ಬರು ಬೊಟ್ಟು ಮಾಡುವಂತಹ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಈಗ ಮತ್ತೊಂದು ವಿಚಾರ ಏನು ಅಂದರೆ, ಈ KSCA ಮೂರ್ಖತನ ಮತ್ತೊಮ್ಮೆ ಬಟಾ ಬಯಲಾಗ್ತಾ ಇದೆ. ದುರಂತದ ದಿನ ಗೇಟನ್ನು KSCA ತೆಗೆದಿರಲಿಲ್ಲ. ಲಕ್ಷಾಂತರ ಜನ ಸೇರಿದ್ರು ಕೂಡ ಸ್ಟೇಡಿಯಂನ ಒಳಗೆ ಸಮಯಕ್ಕೆ ಸರಿಯಾಗಿ ಬಿಡಲಿಲ್ಲ. ಗೇಟ್ ತೆಗೆಯಲು ಮೀನಾಮೇಷ ಎಣಿಸಿದಂತಹ ಕಾರಣ ಸಾವು ನೋವಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಇದ್ದ ಹಾಗೆ ಒಂದೊಂದೇ ವಿಚಾರಗಳು ಹೊರಬರ್ತಾ ಇದೆ. ಒಂದು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ರೌಡ್ ಕ್ರಿಯೇಟ್ ಆಗೋದಕ್ಕೆ ಸೇರೋದಕ್ಕೆ RCB ಮಾಡಿದಂತಹ ಒಂದು ಪೋಸ್ಟ್ ಕಾರಣ. ಮತ್ತೊಂದು, KSCA ಈ ಸಮಯಕ್ಕೆ ಬನ್ನಿ, 2 ಗಂಟೆಗೆ ಬನ್ನಿ, ನಾವು ಒಳಗೆ ಬಿಟ್ಟುಬಿಡ್ತೀವಿ ಅನ್ನುವಂತಹ ಮಾತುಗಳನ್ನು ಆಡಿತ್ತು. ಬಟ್ ಬಿಟ್ಟಿದ್ದು 4 ಗಂಟೆ ಆದರೂ ಗೇಟ್ ತೆಗೆಯೋದಕ್ಕೆ ರೆಡಿ ಇಲ್ಲ ಇವರು. 20ಕ್ಕೂ ಹೆಚ್ಚು ಗೇಟ್ಗಳು ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಇದ್ದಾವೆ. ಇವರು ಓಪನ್ ಮಾಡಿರುವಂತಹ ಗೇಟ್ಗಳ ಸಂಖ್ಯೆ ಎಷ್ಟು ಗೊತ್ತಾ? ಜಸ್ಟ್ 3ರಿಂದ 4. ಅಲ್ಲಿ ಸೇರಿರುವಂತಹ ಕ್ರೌಡೇ 3ರಿಂದ 4 ಲಕ್ಷ ಜನ. ಸ್ಟೇಡಿಯಂನ ಒಳಗೆ ಕೂರೋದಕ್ಕಿರುವಂತಹ ಆಸನದ ವ್ಯವಸ್ಥೆ ಕೇವಲ 35,000. ಫ್ರೀ ಟಿಕೆಟು, ಮೊದಲು ಬಂದವರಿಗೆ ಆದ್ಯತೆ ಅಂದಾಗ ಜನರ ನಡುವೆ ಒಂದು ಕಾಂಪಿಟೇಷನ್ನು, ನೂಕುನುಗ್ಗಲು ಉಂಟಾಯಿತು. ನಾನು ಫಸ್ಟ್ ಹೋಗಬೇಕು, ನಾನು ಟಿಕೆಟ್ ತೊಗೊಬೇಕು ಅಂತೇಳಿ ಮುಂದಾಗೋದಕ್ಕೆ ಶುರುವಾದರು. ಆ ಸಂದರ್ಭದಲ್ಲಿ ಈ ದುರಂತ ಆಗಿದೆ. ಹಾಗಾದರೆ KSCA ಯಾವ ರೀತಿ ಎಡವಟ್ಟು ಮಾಡಿದೆ? KSCA ಇಂದ ಪ್ರಮುಖ ಎಡವಟ್ಟಾಗಿರೋದು ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಇದ್ದ ಹಾಗೆ ಗೊತ್ತಾಗ್ತಾ ಇದೆ, ಬಟಾ ಬಯಲಾಗ್ತಾ ಇದೆ. ಮುಖ್ಯವಾಗಿ ಮಧ್ಯಾಹ್ನ 1:30ಕ್ಕೆ HALಗೆ RCB ತಂಡ ಬರಬೇಕಿತ್ತು. 3ನೇ ತಾರೀಕು ಮ್ಯಾಚ್ ಗೆಲ್ತಾರೆ, 4ನೇ ತಾರೀಕು ಇವರು ವಿಜಯ ಯಾತ್ರೆಯನ್ನು ಹಮ್ಮಿಕೊಳ್ತಾರೆ. ಹೋಗ್ಲಿ, ಟೈಮಿಗೆ ಸರಿಯಾಗಾದರೂ RCB ಆಟಗಾರರು ಪ್ಲೇಯರ್ಸ್ ಬಂದ್ರ? ಇಲ್ಲ. 1:30ಕ್ಕೆ ಬರಬೇಕಾದಂತಹ RCB ಟೀಮು ಬಂದಿದ್ದು 2:15ಗೆ HAL ಏರ್ಪೋರ್ಟಿಗೆ. ಅದನ್ನು ಹೋಗಿ ಸ್ವತಃ DCM DK ಶಿವಕುಮಾರ್ ಅವರು ಅವರನ್ನು ವೆಲ್ಕಮ್ ಮಾಡ್ಕೊಂಡು ಬಂದರು. ಅದಾದ ಮೇಲೆ 4 ಗಂಟೆಗೆ ನಡೀಬೇಕಿದ್ದಂತಹ ಕಾರ್ಯಕ್ರಮ ಲೇಟಾಗಿ ಸ್ಟಾರ್ಟ್ ಆಯಿತು. ಎಲ್ಲಿ? ವಿಧಾನಸೌಧದ ಮುಂಭಾಗದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಕೂಗಳತೆಯ ದೂರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮು, ಈ ಕಡೆ ವಿಧಾನಸೌಧ. ಎರಡೆರಡು ಕಾರ್ಯಕ್ರಮದ ಅವಶ್ಯಕತೆ ಏನಿತ್ತು ಅನ್ನೋದರ ಜೊತೆಗೆ KSCA ಮಾಡಿರುವಂತಹ ಎಡವಟ್ಟಿಗೆ ಮುನ್ನೆಲೆಗೆ ಬರ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂದುಕೊಂಡಂತಹ ಸಮಯಕ್ಕೆ ಕಾರ್ಯಕ್ರಮ ಆರಂಭ ಆಗೋದಿಲ್ಲ, ಗೇಟ್ ಓಪನ್ ಮಾಡೋದಿಲ್ಲ, ಜನ ಕಿಕ್ಕಿರಿದು ಸೇರಿರ್ತಾರೆ. ಸಹಜವಾಗಿ ನೂಕುನುಗ್ಗಲು ಉಂಟಾಗಿದೆ. ಸಂಜೆ 5 ಗಂಟೆಯ ಕಾರ್ಯಕ್ರಮ ಆರಂಭ ಆಗಿದೆ ಎಷ್ಟು ಗಂಟೆಗೆ? 6 ಗಂಟೆಗೆ. ಅದನ್ನು ಪೋಸ್ಟ್ಪೋನ್ ಮಾಡಲಾಯಿತು. ಅಷ್ಟರಾಗ್ಲಲ್ಲಿಯ ಕಾಲ್ತುಳಿತ ಆಗಿ ಸಾವುಗಳು ಕೂಡ ವರದಿಯಾಗಿತ್ತು. ಕಾರ್ಯಕ್ರಮ ತಡ ಆಗಿದ್ದರಿಂದಲೇ ಗೇಟನ್ನು ಓಪನ್ ಮಾಡಲಿಲ್ಲ. ಗೇಟ್ ಓಪನ್ ಆಗದೇ ಇರುವಂತಹ ಕಾರಣಕ್ಕೆ ಈ ಕಾಲ್ತುಳಿತ ಆಯಿತು ಅನ್ನೋದು ಪ್ರಾಥಮಿಕ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಸ್ಟೇಡಿಯಂನ ಬಳಿ RCB ಅಭಿಮಾನಿಗಳು ಸಾಗರೋಪಾದಿಯಲ್ಲಿ ಸೇರಿದ್ರು, ಕಿಕ್ಕಿರಿದು ಸೇರಿದ್ರು. ಒಂದು ಇರುವೆ ಹೋಗೋದಕ್ಕೂ ಜಾಗ ಇಲ್ಲದೆ ಇರುವ ರೀತಿಯಲ್ಲಿ ಜಮಾಯಿಸಿದ್ರು. ಗೇಟ್ ತೆಗೆಯೋದು ತಡವಾಗಿದ್ದಕ್ಕೆ ಸಾವು ನೋವುಗಳಾಗಿದೆ ಅನ್ನೋದು ಈಗ ನಡೆಸ್ತಾ ಇರುವಂತಹ ತನಿಖೆಯ ಪ್ರಾಥಮಿಕ ಮಾಹಿತಿ. ಈ ಇನ್ವೆಸ್ಟಿಗೇಷನ್ ಚುರುಕಾಗದ ಹಾಗೆ ಈ ಪ್ರಕರಣ ಮತ್ಯಾವ ಸ್ವರೂಪ ಮಜಲುಗಳನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.